ಎಲ್ರಿಗೂ ಧೈರ್ಯ ಹೇಳೋಳು ನಾನು. ನನಗೆ ಹೀಗಾದರೆ ನಾನು ಚಿಂತೆ ಮಾಡ್ತಾ ಕೂತ್ಕೋತೀನ? ನೋ, ನೆವರ್. ನಿಜ ಹೇಳಿದ್ರೆ ನಾನು ಇದನ್ನು ಹೇಗೆ ತಗೋತೀನೋ ಅನ್ನೋ ಯೋಚನೆಯಲ್ಲಿ ಮುಚ್ಚಿಡೋಕೆ ನೋಡ್ತಾ ಇದ್ದೀರಾ ಅಲ್ವಾ? ಅನ್ಪೂರ್ಣ, ಏನು ಹೇಳ್ತಾ ಇದೆಯಾ ನೀನು? ಹಾರ್ಟ್ ಅಟ್ಯಾಕ? ಚಂದ್ರು, ಏನೋ ಇದೆಲ್ಲ ಏನಂದ್ರು? ಆಗಿರೋದಕ್ಕೂ ಎಲ್ಲ ಬರ್ದಿಟ್ಟಂಗಿದೆ ಬೇಬಿ. ಈ ಆಸ್ತಿನ ನಮ್ಮ ಹೆಸರಿಗೆ ಬರ್ಸ್ಕೊಳ್ಳೋದು ನಮ್ಮ ಸಾಮರ್ಥ್ಯ. ಹಾಗೆ ಈ ಪರಿಸ್ಥಿತಿನ ನಾವು ಹೇಗೆ ಎನ್ಕ್ಯಾಶ್ ಮಾಡ್ಕೋತೀವಿ ಅನ್ನೋದು ನಮಗೆ ಬಿಟ್ಟಿದ್ದು ಬೇಬಿ. ಓಕೆ? ಕರೆಕ್ಟ್ ಅಮ್ಮಮ್ಮ. ಈಗ ಟೈಮರ್ ಶುರು ಆಗಿದೆ. ಪ್ರತಿ ಒಂದು ಕ್ಷಣಕ್ಕೂ ವ್ಯಾಲ್ಯೂ ಹೆಚ್ಚಾಗ್ತಿದೆ. ಆದಷ್ಟು ಬೇಗ ಆಸ್ತಿ ನಮ್ಮ ಹೆಸ್ರಿಗೆ ಬರುತ್ತೆ. ಯು ಡೋಂಟ್ ವರಿ ಅಮ್ಮಮ್ಮ, ನಾನು ನೋಡ್ಕೋತೀನಿ. ಕಮಲಿಯವರು ನಾನು ಅದೇ ಟೆನ್ಷನ್ ಅಲ್ಲಿದ್ವಿ ನೆನ್ನೆ ಎಲ್ಲ. ಅಯ್ಯೋ, ಅಜ್ಜಿಗೇನಾಯ್ತು? ಓ ಮೈ ಗಾಡ್, ಅಜ್ಜಿಗೆ ಹುಷಾರಿಲ್ವಾ? ರಿಷಿ, ಇಸ್ ಶಿ ಫೈನ್ ನೌ? ಯಾ ಈಗ ಚೆನ್ನಾಗೇ ಇದ್ದಾರೆ. ನಿನ್ನೆ ರಾತ್ರಿ ನಾನು ಕಮಲಿಯವರು ಇದೇ ಟೆನ್ಷನ್ ಅಲ್ಲಿದ್ವಿ. ಸೊ ಅವಳ ಜೊತೆ ಇದೆಯಾ? ಆದ್ರೂ ಇಲ್ಲಿಗೆ ಬಂದಿದ್ದೆ ಅಂತ ಸುಳ್ಳು ಹೇಳ್ತಿದ್ಯಾ ರಿಷಿ? ವೈ? ಓ, ನನ್ನ ಸಮಾಧಾನ ಪಡ್ಸಕ್ಕ ಬರ್ಲಿಲ್ಲ ಅಂತ ಹೇಳಿದ್ರೆ ನಾನು ನಿನ್ನ ತಪ್ಪಾಗಿ ತಿಳ್ಕೊತೀನಿ ಅನ್ನೋ ಭಯ ಇದೆಯಾ ನಿನಗೆ? ನಾ 100% ಆಲ್ ರೈಟ್. ತಮಾಸೆ ಮಾಡಬೇಡಿ ಅಜ್ಜಿ. ಅಪ್ಪನೂ ಎಬ್ಬಿಸ್ಬಿಟ್ಟು ಬಂದೀನಿ, ಅವ್ರು ರೆಡಿ ಆಗ್ತಾವ್ರೆ. ನೀವು ಬಿರ್ನೆ ಕಾಫಿ ಕುಡ್ದು ರೆಡಿಯಾಗಿ ಹಾಸ್ಪಿಟ್ಲಿಗೆ ಹೋಗಿ ಬರೆಯೋರಂತೆ. ರಿಷಿ ಸರ್ ಬರ್ತಾವ್ರೆ. ಬಂದಾಯ್ತು. ಬಾ ರಿಷಿ, ಬನ್ನಿ. ಅಜ್ಜಿ ಎಲ್ಲಿದ್ದೀರಾ? ವೇರ್ ಆರ್ ಯು ನೌ? ನಾ ಇಲ್ಲೇ ಇದ್ದೀನಿ, ನಿಧಾನವಾಗಿ ಬಾ ಅನಿಕಾ. ಎಲ್ಲಿದ್ದೀರಾ ಅಜ್ಜಿ? ಹುಷಾರು, ಬೀಳ್ತೀಯ ಅನಿಕಾ, ನಿಧಾನ. ಅಜ್ಜಿ, ನಿಮ್ಗೀಗಾಗಿದೆ ಅಂತ ನನಗೆ ಇವಾಗ ಜಸ್ಟ್ ಗೊತ್ತಾಯ್ತು. ಇವ್ರು ಯಾರು ನಿಮ್ಗೆ ಹುಷಾರಿಲ್ಲ ಅಂತ ನಂಗೆ ಹೇಳಲೇ ಇಲ್ಲ. ಹಾಕೋತಾಳೆ ನನ್ನ ಬೇಬಿ. ಅಯ್ಯಯ್ಯೋ, ಲಾಯರ್ ಬೇರೆ ಬಂದ್ಬಿಟ್ರಲ್ಲಪ್ಪ. ಏನ್ ನಡೀತಾ ಇದೆ ಅಲ್ಲಿ? ಅದೇನ್ ಹೇಳ್ಬೇಕು ಅಂತಿದ್ಯೋ ಹೇಳು ಅನಿಕಾ. ಅಜ್ಜಿ, ನಾನು ಯಾವತ್ತೂ ಯಾವುದನ್ನ ಮಾತಾಡೋಕ್ಕೂ ಹಿಂದೆ ಮುಂದೆ ನೋಡೋಳಲ್ಲ. ಅದ್ ನಿಮ್ಗೆ ಚೆನ್ನಾಗಿ ಗೊತ್ತು. ಅಯ್ಯೋ, ನೋ ನೋ ಅಜ್ಜಿ, ನಿಮ್ಗೇನು ಆಗ್ಬಾರ್ದು. ನಿಮ್ಗೇನಾದ್ರೂ ಆದ್ರೆ ನನಗೀಗ ಆಗಿರೋದ್ಕಿಂತ ನೋವಾಗುತ್ತೆ. ನಾನು ನಿನ್ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದೆ ಅನಿಕಾ. ನೀನ್ ಇಷ್ಟೆಲ್ಲ ಬದಲಾಗ್ತೀಯ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಬದಲಾಗಿ ಏನ್ ಪ್ರಯೋಜನ ಅಜ್ಜಿ? ಧಾರಾಳವಾಗಿ ಕೈ ಚಾಚೋಕ್ಕೂ 4 ಸಲ ಯೋಚನೆ ಮಾಡ್ಬೇಕಾಗಿದೆ. ಮುಂದೆ ಏನಾದ್ರೂ ಇದೆಯೋ, ನನ್ ಕೈ ಟಚ್ ಆಗಿ ಬಿದ್ದೋಗುತ್ತೋ, ಅಥವಾ ಯಾವ್ದಾದ್ರೂ ಬಿಸಿ ಐಟಮ್ ಇದ್ದು ನಾನು ಅದನ್ನ ಮುಟ್ಬಿಡ್ತೀನೇನೋ, ಎಲ್ಲಾದ್ರೂ ನಡೀತಿದ್ರೆ ಬಿದ್ದೋಗ್ತೀನಿ ಅನ್ನೋ ಭಯ. ಪ್ರತಿ ಕ್ಷಣ ಭಯದಲ್ಲೇ ಬದುಕ್ತಾ ಇದ್ದೀನಿ ಅಜ್ಜಿ. ಯಾಕೆ ನಾನು ಬದುಕ್ಬೇಕಜ್ಜಿ? ನನಗ್ ಯಾರಿದ್ದಾರೆ? ನನಗ್ ಬದುಕೋ ಆಸೆನೂ ಇಲ್ಲ. ಹೀಗೆಲ್ಲ ಮಾತಾಡ್ಬೇಡ ಅಂತ ನಾನು ಆಗ್ಲೇ ಹೇಳಿದ್ನಲ್ಲ. ಅದೇನ್ ಹೇಳ್ಬೇಕು ಅಂತಿದ್ಯೋ ಅದನ್ನ ನೇರವಾಗಿ ಹೇಳು. ಏನು ಇಲ್ಲ ಅಜ್ಜಿ, ಇಷ್ಟೇ ಹೇಳ್ಬೇಕು ಅಂತ ಅನ್ಸಿದ್ದು. ನಿಮ್ಗೇನಾದ್ರೂ ಆದ್ರೆ ಈ ಮನೆಯಲ್ಲಿ ನನ್ನ ನೋಡ್ಕೊಳಕ್ಕೆ ಯಾರು ಇರಲ್ಲ. ನನ್ನ ಪರಿಸ್ಥಿತಿ ಇನ್ನೂ ಕೆಡುತ್ತೆ. ನೀವಿಲ್ಲ ಅಂದ್ರೆ ನಾನು ಒಂದು ಕ್ಷಣನೂ ಬದುಕಿರಲ್ಲ ಅಜ್ಜಿ.
ಇಲ್ಲ ಇಲ್ಲ ಇದನ್ನ ಬೇರೆ ತರನೇ ನಿಭಾಯಿಸ್ಬೇಕು. ಬೇಬಿ ಏನಾಯ್ತು ಬೇಗ ಹೇಳು. ಓಕೆ, 2ರಲ್ಲಿ 1 ಮುಟ್ಟಿ. ಅಯ್ಯೋ ಬೇಬಿ, ಹಾರ್ಟ್ ಅಟ್ಯಾಕ್ ಅನ್ಪೂರ್ಣನಿಗಲ್ಲ ನನಗೆ ಬಂದ್ಬಿಡತ್ತೆ. ನನಗೆ ಎಕ್ಸೈಟ್ಮೆಂಟ್ ತಡ್ಕೊಳಕ್ ಆಗ್ತಾ ಇಲ್ಲ. ಪ್ಲೀಸ್ ಬೇಗ ಹೇಳು ಬೇಬಿ. ಅಜ್ಜಿ, ಪ್ರತಿದಿನ ಪ್ರತಿ ಕ್ಷಣ ಈ ಕತ್ಲಲ್ಲಿ ಬದುಕೋ ಬದಲು ಪರ್ಮನೆಂಟ್ ಆಗಿ ಕತ್ಲಲ್ಲೇ ಇದ್ಬಿಡ್ತೀನಿ ಅಂತ ಡಿಸೈಡ್ ಮಾಡಿದೀನಿ. ನೀವೇ ನಿಮ್ ಕೈಯಾರೆ ನನ್ನ ಸಾಯಿಸ್ಬಿಡಿ ಅಜ್ಜಿ, ಪ್ಲೀಸ್. ಅಲ್ಲ ಅನ್ಪೂರ್ಣ, ನಿನಗಿಂತ ಮುಂದೆ ಅವಳೇ ಯೋಚನೆ ಮಾಡ್ಬಿಟ್ಲಾ? ನೀನು ಆಸ್ತಿ ಕೇಳಕ್ ಹೋಗಿದ್ಯಾ ಅಂತ ಅವಳಿಗೆ ಹೇಗೆ ಗೊತ್ತಾಯ್ತು? ನನ್ನ ಆಸ್ತಿ ಅನ್ನೋ ಪದನ ಯೂಸೇ ಮಾಡಿಲ್ಲ ಅಮ್ಮಮ್ಮ. ಎಲ್ಲ ಅದಾಗದೇ ಆಗೋಯ್ತು. ಏನೋ ಮಿಸ್ ಹೊಡಿತಿದ್ಯಲ್ಲ ಬೇಬಿ. ಏನು ಮಿಸ್ ಹೊಡಿತಿಲ್ಲ ಅಮ್ಮಮ್ಮ. ನನ್ನ ಆಕ್ಟಿಂಗ್ಗೆ ಫಿದಾ ಆಗಿ ಆಸ್ತಿನ ನನ್ನ ಹೆಸರು ಬರೆಯೋಕೆ ಲಾಯರ್ಸ್ನ ಕರ್ಸಿದ್ದಾರೆ. ಐ ಜಸ್ಟ್ ವೇಟ್. ನೀನ್ ವೇಟ್ ಮಾಡಮ್ಮ, ನನ್ನ ಕೈಲಿ ಆಗಲ್ಲ. ನಾನು ಈಗಲೇ ಹೋಗಿ ನೋಡ್ತೀನಿ. ಸಿ ಯು. ಹುಷಾರು ಅಮ್ಮಮ್ಮ. ಆಸ್ತಿ ಬರೋ ಖುಷಿಯಲ್ಲಿ ಓವರ್ ಆಗಿ ಆನಂದ್ ಬಾಷ್ಪನ ಸುರಿಸ್ಬೇಡಿ. ಆಲ್ ದ ಬೆಸ್ಟ್ ಹೇಳು ಬೇಬಿ. ಹಾಸ್ಪಿಟ್ಲಿಗೆ ಹೋಗಿ ಬರ್ಬೋದಲ್ವಾ? ಹೋಗೋಣವಂತೆ. ಬಾ ಕಾಮಿನಿ, ಕೂತ್ಕೋ. ನಾನಾ? ನೀನೇ ಕೂತ್ಕೋ ಬಾ. ಅನ್ಪೂರ್ಣ, ಇದೆಲ್ಲ ಏನು? ನಾನ್ ಮಾಡಿದ ತಪ್ಪನ್ನ ತಿದ್ಕೊಳ್ಳೋದಕ್ಕೆ ಲಾಯರ್ನ ಕರೆದಿದ್ದೀನಿ. ತಪ್ಪನ್ ತಿದ್ಕೊಳ್ಳೋದ? ನೀವೇನ್ ತಪ್ಪು ಮಾಡಕ್ ಸಾಧ್ಯ ಅಮ್ಮ? ತಪ್ಪಾಗಿದೆ ಚಂದ್ರು. ಕಮಲಿ ಮೇಲಿನ ಕಾಳಜಿ ಅಕ್ರೆಯಿಂದ ಎಲ್ಲ ಆಸ್ತಿನ ಅವಳ ಹೆಸರಿಗೆ ಮಾಡಿಸ್ದೆ. ಅದೇ ನಾನು ಮಾಡಿದ ದೊಡ್ಡ ತಪ್ಪು. ನೋಡ್ಬೋದಾ? ಅದ್ಯಾಕೆ ಅಮ್ಮಮ್ಮಂಗೆ ಈ ಪೇಪರ್ ನೋಡಕ್ ಅವಸರ? ಕೊಡು ಅನ್ಪೂರ್ಣ. ಕೊಡು ಅನ್ಪೂರ್ಣ. ಮಹಾಜನ್ ಇನ್ಸ್ಟಿಟ್ಯೂಷನ್ಸ್, ಬಿಸಿನೆಸ್, ಶೇರ್ಸ್, ಪ್ರಾಪರ್ಟೀಸ್, ಮಾರಾಪುರದಲ್ಲಿ ಕನ್ಸ್ಟ್ರಕ್ಷನ್ಗೆ ಅಂತ ತಗೊಂಡ ಹಣ, ಆ ಜಮೀನು ಎಲ್ಲವೂ ಅನಿಕಾ ಬೇಬಿಗೆ ಸೇರುತ್ತೆ. ಎದ್ಬಿಟ್ಟು ಯಾರ ಅಲ್ಲಿ ತಗೊಂಬಂದ್ರ ರಾಜಮಾತೆ ಸಿಂಹಾಸನನ? ಅರೆ ಓಕೆ, ನಾವಿನ್ನು ಅಂಥವ್ರನ್ನೆಲ್ಲ ಅಪಾಯಿಂಟ್ ಮಾಡಿಲ್ಲ. ಇಮಿಡಿಯೇಟ್ಲಿ ಮಾಡ್ಕೋತೀನಿ, ನೋ ಪ್ರಾಬ್ಲಮ್. ಜೀವನದಲ್ಲಿ ಯಾರು ಈ ತರ ಒಂದು ಶಾಕ್ ನ ನಿರೀಕ್ಷೆ ಕೂಡ ಮಾಡಿರ್ಲಿಲ್ಲ ಅಲ್ವಾ?
ಶಾಕ್ ಆಯ್ತಾ? ಆಗಬೇಕು. ಆ ಶಾಕ್ ಆಗಬೇಕು ಅಂತಾನೆ ಇಷ್ಟು ವರ್ಷ ಏನೇ ಆದ್ರೂ ಸಹಿಸ್ಕೊಂಡು ತೆಪ್ಪಗ್ ಬಿದ್ದಿದ್ದು ಆಗಬೇಕು. ಮತ್ತೆ ಏನ್ ಮಾತಾಡ್ತಿದ್ದೀರಾ ನೀವು? ತಲೆ ಮಾತಾಡುವಾಗ ಬಾಲ ಸುಮ್ಮನಿರ್ಬೇಕು. ನಾನ್ ಮಾತಾಡ್ತಿರುವಾಗ ಮಧ್ಯದಲ್ಲಿ ನಿಂದೇನ್ ಚಂದ್ರು? ಸುಡೋದನ್ನ ಮರ್ತು ಹೋಗಿದೆ ಅಂತ ಅನ್ಕೊಂಡಿದ್ಯಾ ಅನ್ಪೂರ್ಣ? ಏ ಅನ್ಪೂರ್ಣ, ಈ ಕಾಮಿನಿ ಕೆಂಡ ಕಣೆ, ಸುಡೋ ಕೆಂಡ. ಅದಕ್ಕೆ ಎಷ್ಟು ವರ್ಷ ಏನೇ ಆದ್ರೂ ಅದನ್ನೆಲ್ಲ ಸಹಿಸ್ಕೊಂಡು ತೆಪ್ಪಗ್ ಸುಮ್ಮನೆ ಬಿದ್ದಿದ್ದೆ. ಈಗ ಈಗ ನನಗೆ ಎಂಥ ರಿಲೀಫ್ ಸಿಗ್ತಾ ಇದೆ ಗೊತ್ತಾ? ಯಾಕೆ ಹೇಳು? ಇಡೀ ಆಸ್ತಿ ನನ್ನ ಬೇಬಿ ಹೆಸರಿಗೆ ಬಂದಾಯ್ತು. ಅದಕ್ಕೆ ಈಗ ಈಗ ನಿಮ್ಮನ್ನೆಲ್ಲ ಹೇಗೆ ಬುಗುರಿ ತರ ಆಡಿಸ್ತೀನಿ ನೋಡ್ತಾ ಇದ್ರೆ. ನನ್ನ ಮುದ್ದು ಮಗಳು ನನ್ನ ಅನಿಕಾಗೆ ಈ ಹಳ್ಳಿ ಬಿಕ್ನಾಸಿನ ಮನೆಗ್ ಬಂದ್ಲು ಅಂದ ತಕ್ಷಣ ಅದೆಲ್ಲ ಇವಳಿಗೆ ಸೇರ್ಬಿಡತ್ತಾ? ಇದಕ್ಕೆಲ್ಲ ಕಾರಣ ಯಾರು ಗೊತ್ತಾ? ಇಲ್ಲಿ ನಿಂತಿದ್ದಾನಲ್ಲ ನನ್ನ ನಳಿಯ, ಇವನೇ. ಅತ್ತೆ, ಮರ್ಯಾದೆಯಿಂದ ಮಾತಾಡಿ. ಯಪ್ಪ ಧರ್ಮದೊರೆ, ನೀನು ಯಾಕಪ್ಪ ಕೊಡ್ಬೇಕು ಮರ್ಯಾದೆ? ಕಟ್ಕೊಂಡವಳು ಜೀವಂತವಾಗಿ ಮನೇಲಿದ್ರು ಮದ್ವೆಗೆ ಮುಂಚೆ ಬಸ್ರಿ ಆದವಳನ್ನ ಮನೆ ಕರ್ಕೊಂಬಂದ ಹೆಂಡತಿ ಅಂತ ಇಟ್ಕೊಂಡವ್ರಿಗೆ ಮರ್ಯಾದೆ ಬೇರೆ ಕೇಳ? ಅನುಕಂಪ ಬರೋ ಹಾಗೆ ನಾವು ಮಾಡಿದ್ದು. ಏನು ನಾವೇನು ಸ್ವಲ್ಪ ವರ್ಷ ಕಷ್ಟಪಟ್ವಾ? ಅಯ್ಯೋ 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 ಅಯ್ಯೋ, ಈ ಮುದುಕಿಯಿಂದ ಈ ಆಸ್ತಿ ಪಡೆಯೋಕೆ ಸಾಕಾಗೋಗಿದೆ. ಅತ್ತೆ, ನಿಮ್ ಲಿಮಿಟ್ ಮೀರ್ತಾ ಇದ್ದೀರಾ. ಮರ್ಯಾದೆ ಕೊಟ್ಟು ಮಾತಾಡಿ. ಈ ರೀತಿ ಮಾತಾಡಿದ್ರೆ ಚೆನ್ನಾಗಿರಲ್ಲ. ಅಪ್ಪಯ್ಯ ಇರಿ ಅಪ್ಪಯ್ಯ, ನೀವ್ ಇದನ್ನೆಲ್ಲ ಮಾಡಕ್ಕೆ ಆಸ್ತಿನೇ ಕಾರಣ ಅನ್ನೋದಾದ್ರೆ ನೀವ್ ಒಂದ್ ಮಾತ್ ಕೇಳಿದ್ರೆ ನಾವೇ ಇದನ್ನೆಲ್ಲ ಕೊಟ್ಬಿಡ್ತಿದ್ವಿ. ಅದಕ್ಕೆ ಯಾಕೆ ಹಿಂಗ್ ಮಾಡಕ್ ಹೋದ್ರಿ? ನಿನ್ ಮೆದುಳು ಮೆತ್ಕಾಯ್ತಾ ಅನ್ಪೂರ್ಣ? ಚಪ್ಪಾಳೆ ತಟ್ತಿದ್ಯಲ್ಲ? ಅನ್ಪೂರ್ಣ, ಏನ್ ನಡೀತಾ ಇದೆ ಇಲ್ಲಿ? ಇವಳು ನಮ್ಮನ್ನೆಲ್ಲ ಏಮಾರಿಸಿದ್ರಿ ಅಂತ ಹೇಳ್ತಾ ಇದ್ದಾಳೆ, ನೀನ್ ಚಪ್ಪಾಳೆ ಹೊಡಿತಾ ಇದೀಯಾ? ಏ ಮುದುಕ, ನಾನಾಗ್ಲೇ ಹೇಳಿಲ್ವಾ ನಿನ್ನ ಹೆಂಡತಿ ಮೆಂಟ್ಲಾಗ್ಬಿಟ್ಟಿದ್ದಾಳೆ ಕಣೋ ಮುದುಕ. ಪಾಪ ಹಾರ್ಟ್ ಸರಿ ಇಲ್ಲ, ಚೆಕ್ ಮಾಡಿಸ್ಬೇಕು ಅಂತ ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂತ ಇತ್ತಲ್ಲ, ಜೊತೆಗೆ ತಲೆನೂ ಚೆಕ್ ಮಾಡಿಸಿ ಪ್ಲೀಸ್. ತಲೆ ಚೆಕ್ ಮಾಡ್ಬೇಕಾಗಿರೋದು ನನಗಲ್ಲ ಕಣೆ, ನಿನಗೆ. ಅದನ್ನ ತಗೊಂಡು ಹೋದಪ್ಪ, ನೀವಿನ್ ಹೊರಡ್ಬೋದು. ನಾನು ಮತ್ತೆ ನಿಮ್ಗೆ ಫೋನ್ ಮಾಡ್ತೀನಿ. ಸರಿ ಮೇಡಮ್, ನಾನೇನು ಬರ್ತೀನಿ. ದಿ ಒರಿಜಿನಲ್ ವಿಲ್ ಆಫ್ ಶ್ರೀಮತಿ ಅನ್ನಪೂರ್ಣ ಮಹಾಜನ್, ನನ್ನ ಮಗ ಚಂದ್ರಕಾಂತ್ ಮಹಾಜನ್ ಮತ್ತು ಅವನ ಧರ್ಮಪತ್ನಿಯಾದ ಧರ್ಮಪತ್ನಿಯಾದ ಗೌರಿ ಅವರಿಗೆ ಜನಿಸಿದ ಏಕೈಕ ಹೆಣ್ಣು ಮಗಳಾದ ಮಹಾಜನ್ ಮನೆತನದ ಕುಡಿ ನನ್ನ ಮೊಮ್ಮಗಳಿಗೆ ಈ ಕೆಳಕಂಡ ಆಸ್ತಿಗಳೆಲ್ಲವೂ ಸೇರುತ್ತದೆ. ನಾನು ಇಲ್ಲಿಗೆ ಬರೋಕ್ಕೂ ಮೊದಲೇ ಅನಿಕಾ ಫೋನ್ನ ನಾನು ನೋಡಿದೆ. ಆಕ್ಸಿಡೆಂಟ್ ಗಡಿಬಿಡಿಲಿ ಮೊಬೈಲು ನನ್ನ ಹತ್ರನೇ ಬಿಟ್ಬಿಟ್ಟಿದ್ಲು. ಅವಳಿಗೆ ಆ ಡ್ರೈವರ್ ಕಡೆಯಿಂದ ಬಂದಿದ್ದ ಮೆಸೇಜು ಕಾಲ್ಸ್ಗಳನ್ನ ನಾನು ನೋಡಿದೆ. ಅನುಮಾನ ಬಂತು.
ಅಷ್ಟೊತ್ತಿಗೆ ಅಜ್ಜಿಗೂ ಅನುಮಾನ ಬಂದಿದ್ರಿಂದ ನನ್ನ ಇಲ್ಲಿಗೆ ಕರ್ಸ್ಕೊಂಡ್ರು. ನಾನು ಇಲ್ಲಿಗೆ ಬಂದಮೇಲೆ ಅನಿಕಾ ಒಂದು ದಿನಾನೂ ಐ ಟೆಸ್ಟ್ಗೆ ಹೋಗಲಿಲ್ಲ. ನಾವು ಕರ್ಕೊಂಡು ಹೋಗ್ತೀವಿ ಅಂದರೆ ಅದಕ್ಕೆ ಒಪ್ಪಲಿಲ್ಲ, ಬೇಡ ಅಂದ್ಲು. ಅದಕ್ಕೆ ನಾನು ರಿಷಿ ಸೇರ್ಕೊಂಡು ಅನಿಕಾ ನಾಟಕ ಆಡ್ತಿದ್ದಾಳೆ ಅನ್ನೋದನ್ನ ಪ್ರೂವ್ ಮಾಡೋದಕ್ಕೆ ನೃತ್ಯ ಹಾಡಕ್ಕೆ ಅಂತಾನೆ ನಾವು ಕೊನೆಯ ಅಸ್ತ್ರವಾಗಿ ಈ ವಿಲ್ನ ಉಪಯೋಗಿಸಿದ್ದು. ಆಸ್ತಿ ವಿಚಾರದಲ್ಲಿ ಕಾಮಿನಿ ಕಣ್ ಕುರುಡು ಅಂತ ನನ್ಗೆ ಯಾವತ್ತೂ ಗೊತ್ತಿತ್ತು. ಹಾಗೆ ಆಯಿತು. ಅಜ್ಜಿ ಮೇಲ್ಗಡೆ ರೂಮ್ನಾಗಿರ್ಬೇಕು. ಕರ್ಕೊಂಡ್ ಬಾ. ಬೇಡ 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 ಅನ್ಕೊಂಡ ಬೇಡ. ಅನಿಕಾ ಬಂದಾಗ ನೀನು ಉಸಿರು ತೆಗೆದ್ರೆ ಅದೇ ನಿನ್ ಕೊನೆ ಉಸಿರು. ಹುಷಾರ್. ಕಮಲಿ ಅವರೇ, ನಾನು ಬಂದೆ. ಕಾಮ್ ಡೌನ್ ಅನಿಕಾ, ಯಾಕೆ ಇಷ್ಟೊಂದು ಚಡ್ಬಡಿಸ್ತಾ ಇದೆಯಾ? ಅಯ್ಯೋ ಹಾಗೇನಿಲ್ಲ, ಒಬ್ಳೇ ಇದ್ನಲ್ಲ ಅದಕ್ಕೆ ಹೇಳ್ದೆ ರಿಷಿ. ಬಾ ಕೆಳಗಡೆ ಹೋಗೋಣ. ಅಜ್ಜಿ ಕರೆದ್ರಾ? ಹಾ, ಅಜ್ಜಿ ಕರೆದ್ರು. ಹ್ಞೂ ಅನಿಕಾ, ನಿನ್ಗೋಸ್ಕರನೇ ಎಲ್ರು ಕಾಯ್ತವ್ರೆ, ಬಾ. ಓಹೋ ಕಮಲಿ, ನೀನು ಇದೆಯಾ? ಅಜ್ಜಿ ಏನೋ ಇಂಪಾರ್ಟೆಂಟ್ ಡಿಸಿಷನ್ ತಗೊಂಡಿರೋ ಹಾಗಿದೆಯಲ್ಲ? ಹಾ, ತುಂಬಾ ದೊಡ್ಡ ಡಿಸಿಷನ್. ನೀನೇ ಆಶ್ಚರ್ಯ ಆಗ್ತೀಯ, ಬಾ. ಹೆಚ್ಚು ಕಮ್ಮಿ ಏನ್ ಡಿಸಿಷನ್ ಅಂತ ನಂಗೆ ಗೊತ್ತು ರಿಷಿ. ಎನಿವೇ ಲೆಟ್ಸ್ ಗೋ. ಅನಿಕಾ ಕೈ ಇಟ್ಕೊಂಡು ಕರ್ಕೊಂಡ್ ಬನ್ನಿ. ನಾನು ಯಾಕೆ ಸರ್, ಅವಳಾಗೆ ಬರ್ತಾಳೆ. ಬಾ ಅನಿಕಾ. ಯಾಕೆ ನನ್ನ ಬಿಟ್ಟು ಹೋಗ್ತಿದ್ದೀರಾ? ರಿಷಿ ನನ್ ಕೈ ಹಿಡ್ಕೋ, ನಂಗೇನು ಕಾಣಲ್ಲ ಅಂತ ಗೊತ್ತಿಲ್ವಾ? ರಿಷಿ, ರಿಷಿ. ಹಾ, ಎಸ್. ನಿನಗೆ ಪ್ರಾಕ್ಟೀಸ್ ಆಗಿರುತ್ತೆ ಅಂತ ಅನ್ಕೊಂಡೆ. ಐ ಆಮ್ ಸಾರಿ. ಬಾ ಹೋಗೋಣ. ಅನಿಕಿಂಗೆ ಪಾಪ ಕಣ್ ಕಾಣಿಸಲ್ವಲ್ಲ, ಸೊ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗು ಅಂತ ಕೇಳ್ಕೊಂಡ್ಲು. ಅವಳ ಕೈ ಬಿಡಪ್ಪ, ಅವಳ ದಾರಿ ಅವಳೇ ನೋಡ್ಕೋತಾಳೆ. ಅಜ್ಜಿ ಯಾಕಾಗ ಹೇಳ್ತಿದ್ದೀರಾ? ನಂಗೇನು ಗೊತ್ತಾಗಲ್ಲ. ರಿಷಿ ಪ್ಲೀಸ್ ನನ್ನ ಬಿಟ್ಟು ಹೋಗ್ಬೇಡ. ನನ್ ಕಾಲಿಗೆ ಏನಾದ್ರೂ ತಾಕಿ ನನ್ ಬಿದ್ದೋದ್ರೆ? ನನಗ್ ಕಣ್ ಕಾಣ್ತಿಲ್ಲ ಅನ್ನೋದು ನಾಟಕನಾ? ಹಾಗಂತ ಎಲ್ರಿಗೂ ನೀನ್ ಹೇಳಿದ್ಯಾ ಕಮ್ಲಿ? ನನ್ ಮೇಲೆ ಯಾಕೆ ನಿನಗೆ ಇಷ್ಟೊಂದು ಕೋಪ? ನೀನ್ ಯಾಕೆ ಈ ತರ ನಡ್ಕೋತಿದ್ಯಾ ಕಮ್ಲಿ? ಅಜ್ಜಿ, ರಿಷಿ, ನೀವ್ ಕಮ್ಲಿ ಹೇಳೋದನ್ನ ನಂಬೇಡಿ. ರಿಷಿ ನನ್ ಜೊತೆ ಕ್ಲೋಸ್ ಆಗಿದ್ದಾನೆ ಅಂತ ಕಮ್ಲಿಗೆ ನನ್ ಮೇಲೆ ಕೋಪ. ಅದಕ್ಕೆ ಈ ತರ ಸುಳ್ಳು ಹೇಳ್ತಿದ್ದಾಳೆ. ನಮ್ಮ ಆಟ ಏನು ನಡೆಯಲ್ಲ ಬೇಬಿ.
ಯಾರು ಬಾಯ್ ಬಿಟ್ರು ಅವ್ರ ಹತ್ರನೇ ಹೋಗಿ ಕೇಳ್ತಿದ್ಯಲ್ಲ ಅನಿಕಾ. ಮಾಡಿದ್ರು ಅದಕ್ಕೆ ಕಾರಣನೇ ನೀನೇ ನನಗೆಲ್ಲ ಋಷಿ. ಜಸ್ಟ್ ಹೆಸರನ್ನ ಯೂಸ್ ಮಾಡ್ಕೊಂಡು ಯಾಮರ್ಸಕ್ಕೆ ನಾನು ಚೀಪ್ ಅಲ್ಲ. My love for you is so pure, Rishi. You are my love. ಅನಿಕಾ ಮಾತ್ ಮ್ಯಾಕೆ ನಿಗಾ ಇರ್ಲಿ, ಏನೇನೋ ಮಾತಾಡ್ಬೇಡ. ಏಯ್, ಯಾರೇ ನೀನು? ನಮ್ಮಿಬ್ರ ಮಧ್ಯೆ ಬರ್ತೀಯಾ? ಗೆಟ್ ಲಾಸ್ಟ್. ನಾನೇನ್ ಮಾಡ್ಲಿ? I'm mad for you. ನಿನಗೆ ಯಾಕೆ ಇದು ಅರ್ಥ ಆಗ್ತಾ ಇಲ್ಲ? ಯಾರ್ ಏನೇ ಹೇಳಿ, I don't care. People may call me names. I don't give a damn. But ನೀನ್ ಹೇಳೋ ಪ್ರತಿ ಮಾತು ನನ್ಗೆ ಇಂಪಾರ್ಟೆಂಟ್. I care for you. I'm so deeply in love with you, Rishi. ಒಬ್ಬ ಸಾಕು, ನನಗ್ ನೀನ್ ಬೇಕು ರಿಷಿ. ನಿನ್ ಪ್ರೀತಿನ ಪಡ್ಕೊಳ್ಳೋದಕ್ಕೆ ನಾನು ಯಾವ ಲೆವೆಲ್ ಬೇಕಾದ್ರೂ ಇಳಿತೀನಿ. ಪ್ಲೀಸ್ ರಿಷಿ, ಐ ನೀಡ್ ಯು. ಅನಿಕಾ ಬಿಡು ಅವ್ರನ್ನ. ಬಿಡು ಅಂದೆ. I need you. ಬಿಡೆ. ಕೆಟ್ಟ ಕಾರ್ಯಗಳನ್ನ ಮಾಡಕ್ಕೆ ಮಹಾಜನ ಮನೇಲಿ ಇಂಥ ಹುಳುಗಳು ಇದ್ವು ಅಂತ ಯಾರಿಗೂ ಗೊತ್ತಾಗಬಾರ್ದು. ಅದಕ್ಕೆ ನಿಮ್ಮನ್ನ ಮನೆಯಿಂದ ಆಚೆ ಹಾಕೋ ಕೆಲಸ ನಾನು ಮಾಡೋದಿಲ್ಲ. ಇನ್ಮೇಲಿಂದ ನಿಮ್ ಜಾಗ ಇಲ್ಲಲ್ಲ, ಅಲ್ಲಿ. ಅನಿಕಾ, ಅನಿಕಾ ನಿಂತ್ಕ. ಅನಿಕಾ, ನೋಡು, ಇಲ್ಲಿವರೆಗೂ ನಾನು ಯಾವತ್ತಾನ ನಿಂಗೆ ಬೇಸರ ಆಗೋ ಥರ ನಡ್ಕೊಂಡಿದ್ದೀನ. ಅದ್ರಾಗೂ ನೀನ್ ನನ್ನ ತಂಗ್ಯವ ಅಂತ ಗೊತ್ತಾದ್ಮ್ಯಾಕಂತೂ ನಿನ್ ತವನೇ ಸ್ಯಾನೆ ಪ್ರೀತಿಯಿಂದನೇ ನಡ್ಕೊಂಡಿದ್ದೀನಿ. ಈಗ ಯಾಕೆ ಹಿಂಗೆ? ಏಯ್ ಛೀ, ನಿಲ್ಸು ನಿನ್ ಮೆಲೋ ಡ್ರಾಮನ. ನಿನ್ನ ಹತ್ರ ಮಾತಾಡಕ್ಕೆ ನಂಗಿಷ್ಟ ಇಲ್ಲ. ಹೋಗು. ನೀನೇ ಯೋಚನೆ ಮಾಡಿ ನೋಡು ಅನಿಕಾ, ನೀನ್ ಮಾಡಿದ್ ತೆಪ್ಪಲ್ವಾ? ಕಣ್ ಕಾಣಕ್ಕಿಲ್ಲ ಅಂತ ಎಲ್ರೂ ಯಾಮಾರ್ಸಿದ್ಯಾ? ಆಸ್ತಿಗೋಸ್ಕರ ನಿಮ್ಮ ಅಮ್ಮಮ್ಮನ್ನ ಎತ್ಕಟ್ಟಿದ್ಯಾ? ಇದೆಲ್ಲ ತೆಪ್ಪಲ್ವಾ? ಯುದ್ಧ ಇದೆರಡರಲ್ಲೂ ಏನು ತಪ್ಪಿಲ್ಲ. ನೋಡು ಅನಿಕಾ, ನೀನ್ ನನ್ ಮ್ಯಾಕೆ ಏಟ್ ಬೇಕಾದ್ರೂ ಕೋಪ ಮಾಡ್ಕೊ, ನಾನ್ ಸಹಿಸ್ಕತೀನಿ. ಆದ್ರೆ ನೀನ್ ಅಜಿತವ ನಡ್ಕೊಂಡೆ ಅಂತ ನಾನು ಒಪ್ಕೊಳಕಿಲ್ಲ. ನೀನ್ ಮಾಡಿದ ತೆಪ್ಪನೆಲ್ಲ ಕ್ಷಮಿಸ್ತಾರೆ. ನಾನ್ ಮಾತಾಡ್ತೀನಿ ಅನಿಕಾ, ನಡಿ.
ಯಾರಿಗೂ ಗೊತ್ತಾಗ್ಬಾರ್ದು ಅನ್ನೋ ಭಯದಲ್ಲಿದ್ದಾಗ್ಲೇ ನಾನು ಸಾರಿ ಕೇಳಕ್ ರೆಡಿ ಇರ್ಲಿಲ್ಲ. ಈಗ ಕೇಳ್ತೀನ? ಪ್ಲೀಸ್ ಹೋಗೆ ಆ ಮುದ್ಕಿಗೆ ಹೋಗಿ ಹೇಳು, ಅಜ್ಜಿ ಅಜ್ಜಿ ಅನಿಕಾ ಸಾರಿ ಕೇಳಕ್ಕೆ ಬರಲ್ವಂತೆ ಅಂತ. ಎನಿವೇಸ್ ನೀನ್ ಯಾವಾಗ್ಲೂ ಚಾಡಿ ಹೇಳಿ ನಿನ್ ಕಾರ್ಯನ ಸಾಧಿಸ್ಕೋತಿಯಲ್ಲ, ಹೋಗೆ ಹೋಗು. ಅನಿಕಾ ಮತ್ತೆ ಮತ್ತೆ ನೀನ್ ತೆಪ್ ಮಾಡ್ತಿದ್ಯಾ? ಮಾಡ್ತೀನಿ ಕಣೆ. ಈಗ ಎಲ್ರಿಗೂ ಈ ಅನಿಕಾ ಯಾರು ಅಂತ ನಿಜ ಗೊತ್ತಾಗಿದೆಯಲ್ಲ, ಮಾಡ್ತೀನಿ, ಎಲ್ಲಾನು ಮಾಡ್ತೀನಿ. ಸಾಧ್ಯ ಆದ್ರೆ ತಡಿಯೇ ನೋಡೋಣ. ಆ ಮುಗ್ಗಿ ಮನ್ಸಿಗೆ ನೋವಾಗುತ್ತಂತೆ, ಅದಕ್ಕೆ ನಾನು ಸಾರಿ ಕೇಳ್ಬೇಕಂತೆ. ನೀನ್ ನನ್ನ ಕಾಲಿಗೆ ಬಿದ್ದು ಮಾಡಿದ್ದೆಲ್ಲ ತಪ್ಪಾಯ್ತು ಅಂತ ಕೇಳ್ಕೊ. ಋಷಿ ನನಗ್ ಒಪ್ಸಿ ಈ ಮನೆಯಿಂದ ಓಡೋಡು. ಅರೆ ಒಳ್ಳೆ ಕನ್ಸಿಗೆ ತಣ್ಣೀರ್ ಹಾಕ್ದಂಗ ಆಯ್ತಪ್ಪ. ಮಾಡಿದ್ರಲ್ಲ, ಇವಾಗ ಯಾವ ಮಕ ಮಾಡಿಕೊಂಡು ನನ್ನ ಹುಡ್ಗೇನ್ ಬರ್ತೀರಾ? ಹೋಗಿ ಸುಮ್ಕೆ. ಇದಕ್ಕೆ ಇಂಗ್ಲಿಷ್ಗಿಂತ ನಮ್ಮ ಕನ್ನಡ ಪದನೇ ಸೂಪರ್. ಏನು? ಹೊಟ್ಟೆ ಕಿಚ್ಚು. ನನ್ಗೆ ಹೊಟ್ಟೆ ಕಿಚ್ಚಿಲ್ಲ. ನಾವು ನೋಡಿದ್ವಲ್ಲ ಕಮಲ ಹೋಗಿ ಕೆಂಡ ಆಗೋಗಿದ್ದನ್ನ. ಏನಿಲ್ಲ. ಅಲ್ಲಿ ನೋಡಿ ಈಗಲೂ ಕೆನ್ನೆ ಕೆಂಪಾಗೋಗಿದೆ. ಸುಡ್ತಿದೆ. ಸಿಯುಟಿ ಕಟ್ಟು ಪಿಯುಟಿ ಪುಟ್ಟು ಅಂತ ಒಂದೊಂದಕ್ಕೆ ಒಂದೊಂದನ್ನು ಹೇಳ್ಕೊಡೋ ಇಂಗ್ಲಿಷ್ ಟೀಚರ್ ಅಲ್ವರ ನೀವು? ನಿಮ್ಮನ್ನ ನಂಬುದ್ರೆ ಇಟಯ್ಯ. ಅಯ್ಯೋ 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 ಅಯ್ಯೋ, ಏನ್ ಕಮಲಿ ಅವ್ರೆ ಇಟೇ ಪುಟ್ಟು ಬಾಯಲ್ಲಿ ಇಷ್ಟು ದೊಡ್ಡ ಮಾತಾಡಿದ್ರಲ್ಲ. ಬಂದಿದ್ ಕ್ಯಾಮೆ ಆಯ್ತಲ್ಲ ಸರ್, ಕಳ್ಸ್ಕೊಳ್ಳಿ. ಇದೇನ ಸಂಸ್ಕೃತಿ, ಇದೇನ ಸಭ್ಯತೆ. ಸರ್ ಇದಕ್ಕೆ ಕನ್ನಡದಾಗೂ ಇಂಗ್ಲಿಷ್ನಾಗೂ ಒಂದೇ ಪದ. ಹೌದಾ? ಏನು? ಡವ್. ಇದೇನ್ ಕುಟ್ಟಾಣಿ? ಏನ್ ಮಾಡ್ತಿದ್ಯಾ ನೀನು? ಬೇಬಿ ಮುಖ ಮಸಿ ಆಗಿದೆ. ಬೇಬಿ ಸಾರಿ ಬೇಬಿ, ಐ ಆಮ್ ಸೋ ಸಾರಿ.
ಸಾಗಿದೆ ನಿನ್ನ ಹೃದಯಕ್ಕೆ ಪಯಣ ಶುರುವಾಗಿದೆ ಕೋರಿದೆ ಪ್ರೀತಿ ಕಾಣಿಕೆ ಮತ್ತೆ ಮತ್ತೆ ಮನಸ್ಸು ಶರಣಾದ ಹಾಗಿದೆ ಕಿರುಬೆರಳು ಬಯಸಿದೆ ಸಲುಗೆ ಇರಬೇಕು ಜೊತೆಯಾಗಿ ನಿನ್ನಲ್ಲಿ ಯಾವತ್ತಿದ್ರು ನನ್ನವನು ಕೈಯಿಂದ ಬಿಡಿಸ್ಕೊಂಡು ಹೋಗೋ ಬೇಲಿನ ಕೈ ಹಿಡ್ಕೊಳ್ಳೋ ಮೇಲೆ ಅರ್ಥ ಇಲ್ಲ ಬೇಬಿ. ಈ ಹಠ ಇಲ್ಲ. ಈ ಹಠದಿಂದ ನನ್ನ ಕೈ ಇನ್ನಷ್ಟು ಕಟ್ಟಾಗೋಗುತ್ತೆ ಅಂತೀರಾ? ಖುಷಿ ಬೇಳಿ ಆದ್ರೆ ನಾನು ಬಳಿ ಅಮ್ಮಮ್ಮ. ಬಿಡ್ಸೋಕ್ ಬಂದವರು ಕೈ ಕೂಯ್ಕೋತಾರೆ. ನಾನು ಅವನಿಂದ ದೂರ ಆಗಲ್ಲ ಅಮ್ಮಮ್ಮ. ಅವನು ನನ್ನಿಂದ ಸದ್ಯ ದೂರ ಮಾಡಿರೋ ಕಮಲಿನ ನಾನು ಬಿಡಲ್ಲ. ಇದನ್ನೆಲ್ಲ ಕಮಲದ ಎಲೆ ಮೇಲಿರೋ ನೀರು ಅಂತ ತಿಳ್ಕೊ. ನೀನ್ ದೂರ ಆಗು ಅಂತ ನಾನು ಹೇಳ್ತಾ ಇಲ್ಲ ಕಮಲಿ, ಆದ್ರೆ ಅದ್ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡ. ನಿನ್ನ ಮೇಲೆ ನಾನೀಗ ಹೊರಿಸ್ತಾ ಇರೋ ಜವಾಬ್ದಾರಿನ ಕೊಳ ಅಂತ ತಿಳ್ಕೊ. ನೀನ್ ಮನ್ಸ್ ಮಾಡಿದ್ರೆ ಮಾತ್ರ ಮಹಾಜನ್ ಸಂಸ್ಥೆ ಉಳಿಯತ್ತೆ, ಇಲ್ಲಂದ್ರೆ ಆಗೋದಿಲ್ಲ. ನಿನಗೆ ನಿನ್ ತಂಗಿ ಸರಿದಾರಿಲ್ ಬರ್ಬೇಕೋ ಬೇಡವೋ? ಸರಿದಾರಿಲ್ ಬರ್ಬೇಕು ಅಜ್ಜಿ. ಹಾಗಾದ್ರೆ ನೀನ್ ನಾನ್ ಹೇಳಿದ ಮಾತನ್ನ ಕೇಳಲೇಬೇಕು. ಖಂಡಿತ ಕಮಲಿಯವ್ರು ಮಾಡ್ತಾರಜ್ಜಿ. ಅಜ್ಜಿ ಹೇಳ್ತಿರೋದನ್ನ ನಾನು ಕೇಳಿಸ್ಕೊಂಡೆ ಕಮಲಿಯವ್ರೆ. ಇದು ಎಲ್ರೂ ಒಳ್ಳೇದಕ್ಕೆ, ನೀವು ಒಪ್ಕೊಳ್ಳೇಬೇಕು. ಯಾಕೋ ಕಣ್ಣಲ್ಲಿ ಹಾಫ್ ಟೀ ಸ್ಪೂನ್ ಕೋಪ ಮಿಕ್ಸ್ ಆಗಿರೋ ಹಾಗಿದೆಯಲ್ಲ, ಏನಾಯ್ತು? ಈಗ 1 ಟೀ ಸ್ಪೂನ್. ಸರ್, ನಾನು ಇನ್ನ ಯೋಚನೆ ಮಾಡ್ತಿದ್ದೆ, ಹಾಟ್ ಬಿನ್ನೆ ಬಂದು ಆಣೆ ಮಾಡಿಸ್ಬಿಟ್ಟಲ್ಲ, ಒಳ್ಳೆ ಮೇಲ್ಕೊಟ್ಟ ಮಂಗ್ನಂಗ. ಏನು ಮಂಗ್ನಂಗ? ಮತ್ತಿನ್ನೇನು ಸರ್, ಅಜ್ಜಿ ಏನ್ ಹೇಳಿದ್ರು ಅಂತ ಗೊತ್ತಾ ನಿಮ್ಗೆ? ಈ ಮಜಾ ಏನಿದ್ರು ಇನ್ನು ಸ್ವಲ್ಪ ದಿನ ಮಾತ್ರ. ಎಸ್,
ಕಮಲಿ ಅವರೇ, ಎಲ್ಲಿಗೂ ಇಲ್ಲ ಅಂತ ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀರಾ? ರೂಮ್ಗ? ನಾನಂತವನಲ್ಲ. ಈ KBM ಆಟಗಳಿಗೆ ಏನು ಕಡಿಮೆ ಇಲ್ಲ. ಮತ್ತೆ KBM ಏನಂಗಂದ್ರೆ? ಇವಾಗ ನೀವು ಆಡ್ತಿದ್ದೀರಲ್ಲ ಅದೇಯ, ಬನ್ನಿ. ಇದೇ ಅಂದ್ರೆ ಏನು? ನಂಗೆ ಯಾಕೋ ಇದು ಸಿಕ್ಕಾಪಟ್ಟೆ ಕೆಟ್ಟ ಮಾತು ಅನ್ನಿಸ್ತಾ ಇದೆ. ಹಾ, ಕವನ. ಅಯ್ಯೋ ನಿಮ್ಮ ಕಮಲಿ ಅವರೇ, ಸರ್ ಕವನ ಕಂಟಿನ್ಯೂ ಮಾಡಿ. ಗುಡ್ ನೈಟ್. ಕಮಲಿ ಅವರೇ, ನನ್ನೇ ಆಟ ಆಡಿಸ್ತೀರಾ? ಇದೆ ನಿಮ್ಗೆ. ಯಾರು ನಿಮ್ಗೆ ಹಾಡ್ ಮಾಡ್ಲಿ ಅಂತ ಕಾಯ್ತಾ ಇರ್ತೀಯ ಅಲ್ವಾ? ಮಲ್ಗಿನವ್ರಿಗೆ ಡಿಸ್ಟರ್ಬ್ ಮಾಡ್ತೀಯಲ್ಲ, ಮ್ಯಾನರ್ಸ್ ಇಲ್ವಾ ನಿಮ್ಗೆ? ಏನು ಹಾಗೆ ನೋಡ್ತಿದ್ಯಾ? ಪ್ರಶ್ನೆ ನಂಬರ್ 1. ಇವತ್ ರಾತ್ರಿ ನೀವ್ ಈ ಮನೆಯಾಗೆ ಮನೆ ಕಬೇಕಾ ಬೇಡ್ವಾ? ಏನು? ಪ್ರಶ್ನೆ ನಂಬರ್ 2. ಅನ್ಪೂರ್ಣಮಜ್ಜಿ ಹೇಳಿದೆಲ್ಲ ಗೆಪ್ತಿ ಐತೆ ತಾನೆ? ಇನ್ಮೇಲಿಂದ ನಿಮ್ ಜಾಗ ಇಲ್ಲ. ನಿಮಗ್ ಮಾತ್ರ ಅಲ್ಲ, ನಿಮ್ಮ ಅಜ್ಜಿ ಮುತ್ತಜ್ಜಿ ಅವ್ರು ಯಾರನ್ನ ಬದುಕಿದ್ರೆ ಅವ್ರಿಗೂ ಇದನ್ನೇ ಹೇಳ್ತಿದ್ದೆ. ಇನ್ಮ್ಯಾಕೆ ಈ ಕಮ್ಲಿ ಹೇಳಿದ್ದೆ ಕಾನೂನು. ಬಾಗ್ಲು ಮುಂದೆ ನೀರಾಕಿ ಹೊಸ್ಲು ತೊಳೆದು ರಂಗೋಲೆ ಬಿಟ್ರೆ ಇವತ್ತಿನ ತಿಂಡಿ ಸಿಗ್ತೈತೆ, ಇಲ್ಲ ಅಂದ್ರೆ ಉಪವಾಸನೆ. ಏನ್ ಹೇಳ್ತೀರಾ? ಏಯ್, ನನ್ಗೆ ಭಯ ಪಡಿಸ್ತಿದ್ಯಾನೆ? ಏನ್ ನಿಂಗೆ? ಕಾಮಿನಿಯವ್ರಿಗೆ ತಿಂಡಿ ಬೇಡವಂತೆ, ತಿಂಡಿನ ಕ್ಯಾನ್ಸಲ್ ಮಾಡಿ. ಅಯ್ಯೋ, ತಿಂಡಿ ಬೇಕು, ಕೆಲಸ ಮಾಡ್ತೀನಿ. ಹಾ, ದಿಟ್ವಾಗ್ಲು ನಿಜವಾಗ್ಲೂ ಮಾಡ್ತೀನಿ. ಲೀವ್ ಮೀ ಅಲೋನ್, ಓಕೆ? ಏಯ್, ಲೀವ್ ಗೀವ್ ಎಲ್ಲ ಏನು ಇಲ್ಲ, ನಡೀತಾ ಇರೋ ಕೆಲ್ಸ ಮಾಡೆ ಅಂದ್ರೆ ಬರೇ. ನನ್ ಕರ್ಮ. ಗೂಡ್ಸು. ಅಯ್ಯೋ ಅಮ್ಮ, ಅಯ್ಯೋ ಅಯ್ಯಪ್ಪ. ನನ್ನ ಜೀವನದಲ್ಲಿ ಯಾವ ಕೆಲಸ ಮಾಡಬಾರ್ದು ಅನ್ಕೊಂಡಿದ್ದೋ ಆ ಕೆಲಸನೇ ಮಾಡಂಗಾಗೋಯ್ತಲ್ಲ. ಅಪ್ಪ, ಏನಪ್ಪ ಇದು? ಬೀದಿ ಲೈಟ್ ಕಂಬ ತರ ನನ್ ಸೊಂಟ ನೆಟ್ಟಿಗೆ ನಿಂತ್ಬಿಟ್ಟಿದೆ, ಒಗ್ತಾನೆ ಇಲ್ವಲ್ಲ. ಏನು ಮಾಡಕ್ಕಾಗಲ್ಲ, ಒಗ್ಸು ಗೂಡ್ಸು. ಇಲ್ಲ, ನಾನೇ ಕ್ಲೀನ್ ಮಾಡಿ ಸಾಯ್ಬೇಕು. ಮಾಡ್ತೀನಿ ನಿಮ್ಮೆಲ್ಲನೂ. ಅಯ್ಯೋ ಪರಮಾತ್ಮ ದೇವ್ರೇ, ರಂಗೋಲೆ ಬಿಟ್ಟು ಎಷ್ಟು ವರ್ಷ ಆಗಿತ್ತಪ್ಪ.
ಹೋಗ್ಬೇಕು. ಏನೇನೋ ತಲೆ ಹರಟೆ ಮಾಡಬಾರ್ದು. ಹೋಗೋ. ಅದೇ ಅನ್ಕೊಂಡೆ, ಕೊಬ್ಬು ಕಡಿಮೆ ಆದ್ರೆ ಕಾಮಿನಿ ದೇವಿನೇ ಅಲ್ವಲ್ಲ ಅಂತ. ಸೊಂಟ ಬಗ್ಸಿ ಕೆಲಸ ಮಾಡುವಂತ ಪರಿಸ್ಥಿತಿ ಬಂದ್ರು ಸೊಕ್ಕು ಮಾತ್ರ ಇಳಿಲಿಲ್ಲ ಅಲ್ವಾ? ಮಾಡಿ ಮಾಡಿ ಅನ್ಭವಿಸ್ತೀರಾ. ಅಯ್ಯೋ ದೇವ್ರೆ, ಇವಳು ಸಹಿತ ನನ್ನ ಆಡ್ಕೊಳಂಗ ಆಗೋಯ್ತು. ಇವ್ರ ಕೈಲೆಲ್ಲ ಮಾತ್ ಕೇಳಂಗ ಆಗೋಯ್ತಲ್ಲ. ಏನ್ ಜೀವನಾನೋ ನಂದು. ನನ್ ಕರ್ಮ. ಅಲ್ಲ, ಬೇರೆ ದಿಕ್ಕಲ್ಲಿ ಹುಟ್ಟೋದಿರ್ಲಿ, ಇವತ್ತೇನಾದ್ರೂ ಎರಡೆರಡು ಸೂರ್ಯ ಬಂದ್ಬಿಟ್ಟಿದಾನ ಹೇಗತ್ತೆ? ಊಹೆಗೂ ಮೀರಿದ ವಿಚಾರಗಳೆಲ್ಲ ನಡೀತಿದ್ಯಲ್ಲ, ಸೂಪರ್. ರಚನಾ, ಯಾವಾಗ ಬಂದೆ? ಈಗ ತಾನೇ ಜಸ್ಟ್ ಹೊಸ ಗ್ರಹಕ್ಕೆ ಕಾಲಿಡ್ತಾ ಇದೀನಿ ಕಮ್ಲಿ. ಹೊಸ ಗ್ರಹನ? ನಿಂಗೇನಾಯ್ತೆ ರಚನಾ? ಹ್ಞೂ ಕಮ್ಲಿ, ನಂಗೆಲ್ಲ ಹೊಸದಾಗೆ ಕಾಣ್ತಿದೆ. ಹೊಸ ಕೆಲ್ಸದವರೆಲ್ಲ ಬಂದ್ಬಿಟ್ಟಿದ್ದಾರೆ. ಸಾರಿ ಕಮ್ಲಿ, ಐ ಕಾಂಟ್ ಕಂಟ್ರೋಲ್. ಬರೋ ಕೋಪಕ್ಕೆ ಕತ್ತಿಸಿ ಸಾಯಿಸ್ಬಿಡ್ತೀನಿ ಕಣೆ. ಋಷಿ ತಂಗಿ ಅಂತ ಸುಮ್ಮನೆ ಇದೀನಿ. ಇಡಿಯಟ್. ಎಂತ ಪರಿಸ್ಥಿತಿ ಬಂತು ಅನಿಕಾ ನಿಂಗೆ? ಅದೇನೋ ಗಾದೆ ಇದೆಯಲ್ಲ, ಏನಪ್ಪಾ ಅದು? ಉಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕು. ಅದಕ್ಕೆ ಎಕ್ಸಾಕ್ಟ್ ಎಕ್ಸಾಂಪಲ್ ನೀನೇ ಕಣೆ. ನೀನ್ ಕುಡಿಯೇ ನೀರ್ನ ಡಮ್ ಗರ್ಲ್, ನನ್ನನ್ನೇ ಆಡ್ಕೋತೀಯಾ? ಈಗ ಅನ್ಭವಿಸು. ಯು ರಚನಾ, ನೋಡ್ ಕಮ್ಲಿ ಹೇಗ್ ಮಾಡಿದ್ದಾಳೆ. ಇವಳು ಮಾಡಿರೋ ತಪ್ಪಿಗೆಲ್ಲ ಈಗ ಶಿಕ್ಷೆ ಅನುಭವಿಸ್ತಾ ಇದ್ದಾಳೆ. ಅದನ್ನ ಹೇಳಿದ್ರೆ ದೊಡ್ಡ ಕೋಪ ಇವಳಿಗೆ. ಇವಳು ನನ್ ಸುಮ್ನೆ ಬಿಡಲ್ಲ. ಮಾಡು, ಸಮಯಕ್ಕೆ ಹೊಳ್ತೀಯೋ, ಒಂಟಿ ಕಾಲಲ್ಲಿ ನಿಲ್ತೀಯೋ, ಅಥವಾ ಹೊರ್ಗಡೆ ಹೋಯ್ತೀಯೋ ಅಂತ. ಪ್ಲೀಸ್ ಸಾರಿ ಕೇಳು. ನೀನ್ ಹೇಳ್ದಾಗೆ ಬಾತ್ರೂಮೇ ತೊಳಿತೀನಿ ಬಿಡು. ಕಮಲಿ, ದಿಸ್ ಇಸ್ ನಾಟ್ ಫೇರ್. ಅವ್ರಿಗೆ ವಯಸ್ಸಾಗಿದೆ, ನೀನ್ ಮಾಡ್ತಿರೋದು ತಪ್ಪು. ಹೌದಾ ಅನಿಕಾ? ರಚನನ್ ತವ ಸಾರಿ ಕೇಳಿ ನೀನೇ ನಿಮ್ಮ ಅಮ್ಮಮ್ಮಂಗೆ ಸಹಾಯ ಮಾಡು. ಆಗಕ್ಕಿಲ್ಲ ಅಂದ್ರೆ ಬಿಡು, ನೀವಿಬ್ರು ಕಷ್ಟ ಅನ್ಭವಿಸಿ. ಉಪ್ಪು ತಿನ್ಮ್ಯಾಕೆ ನೀರ್ ಕುಡಿಲೇಬೇಕು. ಹಲೋ ಕಮಲಿ ಅವರೇ, ನಿಂಗಿ ಯಾರು ಇದ್ದೀರಾ? ಇದೊಳ್ಳೆ ಹಳ್ಳದ್ ಬಿದ್ದು ತೋಳದ್ ಕತೆ ಆಯ್ತಲ್ಲ. ಒಬ್ಬ ಇಷ್ಟೊತ್ತಾದ್ರೂ ಎದ್ದು ಬಂದಿಲ್ವಲ್ಲ, ಏನಾಯ್ತು? ಟೀ ಕಾಫಿ ಬೇಕಾ ಅಂತ ಕೇಳೋದಕ್ಕೆ ಒಬ್ರು ಇಲ್ವಲ್ಲ ಇಲ್ಲಿ. ಏ ಕಮಲಿ ಅವರೇ, ಕೇಳ್ಬಿಟ್ಟಿದ್ರೆ ಏನ್ ಆಗ್ಬಿಡ್ತಾ ಇತ್ತು ಇವಳಿಗೆ? ಅಲ್ಲ, ಹಠದಲ್ಲಿ ನಾನೇ ಮಾತು ಅನ್ಕೊಂಡ್ರೆ ನನ್ನ ಬೇಬಿ
ನನಗಿಂತ ಜಾಸ್ತಿ ಇದ್ದಾಳಲ್ಲಪ್ಪ. ತರಿಗೆ ಈ ವಯಸ್ಸಲ್ಲಿ ನನ್ನ ಕೈಯಲ್ಲಿ ಕೆಲಸ ಮಾಡಿಸ್ತಾ ಇದ್ದೀರಲ್ರೇ, ಒಳ್ಳೇದಾಗತ್ತ ನಿಮ್ಗೆ? ಅಯ್ಯಪ್ಪ, ತಿಕ್ಕಿ ತಿಕ್ಕಿ ಸಾಕಾಗೋಯ್ತು ಮಾರಾಯ. ಯಾವ ಜನ್ಮದ ಕರ್ಮವು ಈ ಜನ್ಮದಲ್ಲಿ ಬಂದು ನನಗೆ ಇದು ಅಂಟಾಕೋಬೇಕಾ? ಏನ್ ಮಾಡ್ಲಿ? ಈಗ ನಾನು ಕೇಳಿಸ್ಕೊಂಡಿದ್ದ ನಿಜಾನಾ? ಸಾರಿ ಕೇಳದ್ನಲ್ಲ ಕಮ್ಲಿ. ಈಗ ನಾನು ರಿಲ್ಯಾಕ್ಸ್ ಆಗ್ಬೋದಾ? ಪ್ಲೀಸ್ ರಿಲೀಸ್ ಮೀ. ಸರಿ, ನೀನೋಗಿ ಬೇರೆ ಕೆಲಸ ನೋಡ್. ನನ್ನನ್ನೇ ಸಾರಿ ಕೇಳಂಗ್ ಮಾಡ್ಬಿಟ್ರಲ್ಲ, ಬಿಡಲ್ಲ. ಇವ್ರು ಯಾರನ್ನೂ ಸುಮ್ಮನೆ ಬಿಡಲ್ಲ. ಅಯ್ಯೋ ಯಪ್ಪ, ಈ ಸಾರಿ ನೀನು ಮುಂಚೆನೆ ಕೇಳ್ಬೋದಾಗಿತ್ತಲ್ವಾ ಬೇಬಿ? ಹಾರ್ಪಿಕ್ ಹಾಕಿ ಚೆನ್ನಾಗಿ ತಿಕ್ಕಾದ್ಮೇಲೆ ಸಾರಿ ಕೇಳಿದೆಯಲ್ಲ ದಡ್ಡಿ. ಅಶ್ಶಪ್ಪ, ನಾನು ಒಂದೆರಡು ಬಾತ್ರೂಮ್ ತೊಳೆದೆ ಅಮ್ಮ. ತುಂಬಾ ದೊಡ್ಡ ಮನೆ ಅಲ್ವಾ, ಜಾಸ್ತಿ ಬಾತ್ರೂಮ್ಗಳಿವೆ. ಬಾ ನೀನು ಒಂದೆರಡು ತೊಳಿವಂತೆ. ಅಯ್ಯೋ, ಇದೆಲ್ಲ ಮತ್ತೆ ನಾನೇ ಮಾಡ್ಬೇಕಾ? ಅಯ್ಯೋ ದೇವ್ರೇ. ನಮಸ್ಕಾರ ಕಮಲಿ ಅವರೇ. ನಮಸ್ಕಾರ. ಹಲೋ ಅಣ್ಣ, ನೀನ್ ನಂಗೆ ಸಪೋರ್ಟ್ ಮಾಡ್ತಿದ್ಯಾ ಅಥವಾ ಕಾಲು ಇಳಿತಾ ಇದ್ಯಾ? ಅಯ್ಯೋ ತಂಗ್ಯವ, ಐ ರಿಯಲಿ ಕೇರ್ ಫಾರ್ ಯು. ಸಪೋರ್ಟ್ ಮಾಡ್ತಿದ್ದೀನಿ. ಹಾಗಾದ್ರೆ ಓಕೆ. ರೀ ಕಮಲಿ ಅವರ, ಮೊದಲು ಯಾಕೆ ಕೂಡಾಕಿದ್ರಿ ಅಂತ ಹೇಳಿ. ನೀವ್ ಹಿಂಗ ಆಡ್ತೀರಾ ಅನ್ನೋ ಕಾರಣಕ್ಕೆಯ. ಏನು ಹಿಂಗಾಡ್ತೀನಿ ಅಂತನಾ? ಏನಿವಾಗ ನಾನು ಹಿಂಗೆ ಆಡೋದು? ಏನ್ ಮಾಡ್ತೀರಾ? ಏನ್ ಸರ್ ಕೂಗಾಡ್ತೀರಾ? ನೀವ್ ಹಿಂಗೆಲ್ಲ ಕೂಗಾಡಿದ್ರೆ ನಾನೇನ್ ಎದ್ರಕೊಳ್ಳಕ್ಕಿಲ್ಲ. ಮಾರಾಪುರದ ಹುಡುಗಿ ಸ್ಯಾನೆ ಮಾತಾಡಿದ್ರೆ ಬಾಯ್ ಗೊಲ್ಗೆ ಹಾಕ್ಬಿಡ್ತೀನಿ. ಏನ್ ಸಿಗುತ್ತೆ? ಕಾಫಿ. ವಾವ್, ನಿಮ್ ಕೈಯಾರೆ ಮಾಡ್ಕೊಂಡ್ ಬಂದ್ ಕೊಡ್ತೀರಾ? ನೀವಿಬ್ರು ಮಾತಾಡ್ತೀರಿ, ನಾನು ಹೋಗಿ ತಕೊಂಬರ್ತೀನಿ. ಮತ್ತೆ ಅಪ್ಪ ಅಮ್ಮ ಹೇಗಿದ್ದಾರೆ? ನೀನ್ ಇಲ್ವಲ್ಲ, ಚೆನ್ನಾಗೇ ಇರ್ತಾರೆ. ನಿನ್ನ ಓಕೆ ಓಕೆ ಓಕೆ, ದೇ ಆರ್ ಫೈನ್, ದೇ ಆರ್ ಫೈನ್. ದಟ್ಸ್ ಲೈಕ್ ಎ ಗುಡ್ ಗರ್ಲ್. ಏನೋ ಸ್ವಲ್ಪ ಸಣ್ಣ ಆದಂಗಿದ್ಯಾ. ಸೀರಿಯಸ್ಲಿ ಏನೋ ಒಂಥರ ಖುಷಿ ಆಗುತ್ತೆ ಕಣೆ. ಥ್ಯಾಂಕ್ ಯು. ತಮಾಷೆ ಮಾಡಿದೆ, ಹೋಗೋಡುಮ್ಮ. ಸರಿ, ನಾನು ಹೋಗಿ ಫ್ರೆಶ್ ಆಗ್ಬಿಟ್ಟು ಬರ್ತೀನಿ. ಮಾಡ್ಬೇಕಾ? ನೋ ಅಮ್ಮಮ್ಮ, ಹೊಸ ಫೋನ್ನ ಆರ್ಡರ್ ಮಾಡ್ತೀನಿ, ಕೊಡಿ. ಏನ್ ಅಷ್ಟು ಅವಸರ ಬೇಬಿ ನಿನ್ಗೆ? ಖಾಲಿ ಗೇಟ್ ಆದ್ರೆ ಬ್ಯಾಂಡೇಜ್ ಹುಡ್ಕಲ್ವಾ ನಾವು? ಅದೇ ತರ ಫೋನಿಗೆ ಗೇಟ್ ಆಗಿದೆ, ನಾನು ನೀಡ್ ನ್ಯೂ ಒನ್. ಅದ್ರಲ್ಲಿ ಏನು ಅವಸರ? ಅಲ್ಲ, ಈಗಿರೋ ಪರಿಸ್ಥಿತಿಲಿ ಎಕ್ಸಾಕ್ಟ್ಲಿ ಅಮ್ಮಮ್ಮ. ಇಂಥ ಪರಿಸ್ಥಿತಿಯಲ್ಲಿ ನಾನು ಈ ಮನೇಲಿ ಇರೋಕ್ಕಾಗಲ್ಲ. ನಾನು ಆಚೆ ಹೋಗ್ತೀನಿ. ಅದು ಋಷಿ ಮುಂದೆ ನಂಗೆ ಅವಮಾನ ಆದ್ರೆ ನನಗೆ ತಡ್ಕೊಳಕ್ ಆಗಲ್ಲ. ಐ ನೀಡ್ ನ್ಯೂ ಫೋನ್ ಅಮ್ಮಮ್ಮ, ದಟ್ಸ್ ಇಟ್. ರಿಷಿನು ಇಲ್ಲೇ ಇದಂತಾನೆ. ಇಂಥ ಟೈಮ್ನಲ್ಲಿ ಫ್ರೆಂಡ್ಸ್ ಯಾರು ಹತ್ರ ಸೇರ್ಸೋದಿಲ್ಲ, ಅರ್ಥ ಮಾಡ್ಕೋ. ನೀನ್ ಮಾಡಿ ಶಬ್ದ ನೀನು ಮರ್ತೋದ್ಯಾ? ಅಮ್ಮ ತಾಯಿ, ನನ್ ಫೋನು ಎಷ್ಟ್ಬಿಡ್ಬೇಡ ನೀನು. ಅಮ್ಮಮ್ಮ, ಕಾರ್ಡಿಗೆ ಏನಾಗಿದೆ? ಏನಾಯ್ತು? ಕಾರ್ಡ್ ರಿಜೆಕ್ಟ್ ಆಗ್ತಿದೆ. ಕಾರ್ಡ್ನ ಬ್ಲಾಕ್ ಮಾಡಿದಾರಾ ಹೇಗೆ? ಡೌಟೇ ಬೇಡ ಬೇಬಿ, 100% ಬ್ಲಾಕ್ ಮಾಡಿರ್ತಾರೆ. ಬೇಬಿ ಬೇಬಿ, ಏನ್ ರಾಮಾಯಣ ಮಾಡ್ತಾಳೋ ಏನೋ.
ಇನ್ನೊಂದ್ಸಲಿ ಹೇಳಿ. 3 ಹೊತ್ತು ಹೆಂಡತಿ ಹಿಂದೆ ಸುತ್ತೋದೇನ ಕೆಲ್ಸ. ವಾ ವಾ, ಇದು ಕವಿತೆ ಅಂದ್ರೆ. ಸರಿ ಹೋಯ್ತಾ? ತಣ್ಣೀರ್ ಹಾಕ್ಲಾ? ಸರ್, ಯಾಕಂಗ್ ನೋಡ್ತಿದ್ದೀರಾ? ಅಯ್ಯೋ ನಿಮ್ಮ ಮತ್ತೆ ಕಂಪ್ನಿ ಡ್ರಾಮಾನ? ತಕೊಳ್ಳಿ ಸರ್, ಸುಮ್ಕೆ ಹೋಯ್ತಾ ಇರಿ. ನನ್ನನ್ನೇ ಕುರಿ ಮಾಡ್ತಾರೆ KBM ತಂದು. ಈಗ ಅದೇನ್ KBM ಅಂದ್ರ ಅಂತ ಫಸ್ಟ್ ಹೇಳಿ. ಸರ್, ಸುಮ್ಕೆ ಹೊಂಟೋಯ್ತೀರಾ ಇಲ್ವಾ ಈಗ? ಹೋಗಿ ಸರ್. ಆವಾಜ್ ಬೇರೆ. ಅನ್ಇಮ್ಯಾಜಿನೇಬಲ್. ಎಲ್ಲರಿಗೂ ಕೈ ತುಂಬಾ ಕೆಲಸ, ಮೈ ತುಂಬಾ ಆಯಾಸ, ಹೊಟ್ಟೆ ತುಂಬುವಷ್ಟು ಹಸಿವು, ಅದ್ರ ಜೊತೆಗೆ ಮನಸ್ಸು ತುಂಬುವಷ್ಟು ಪ್ರೀತಿ. ಇವೆಲ್ಲ ಇವಾಗ ಇಲ್ವಲ್ಲ, ಅದಕ್ಕೆ ನಿಮಗೆ ಬೋರ್ ಜಾಸ್ತಿ ಆಗ್ತಾ ಇರೋದು. ಅದು ನಿಜಾನೇ ಏನೋ. ನಿಮ್ಮನೇಲಿದ್ರೆ ಏನೋ ಒಂಥರ ಸಮಾಧಾನ ಅಜ್ಜಿ. ಅಣ್ಣನೂ ಇಲ್ಲೇ ಟಿಕಾಣಿ ಹೂಡಿದ್ನಲ್ಲ, ಅದಕ್ಕೆ ನಾನು ಬಂದ್ಬಿಟ್ಟೆ. ಒಳ್ಳೇದಾಯ್ತು ಬಿಡು. ಎಲ್ಲ ಮಕ್ಕಳು ಒಟ್ಟಿಗೆ ಇದ್ರೆ ನಮಗೂ ನೋಡೋಕ್ ತುಂಬಾನೇ ಖುಷಿ. ನಮ್ಮನ್ನಿನ್ನೂ ಮಕ್ಳು ಅಂತಿದ್ದೀರಲ್ಲ, ನಮಗದೇ ಖುಷಿ. ಓ, ಏನಪ್ಪ ರಿಷಿ, ನಿನಗೆ ಮಾತ್ರ ಸ್ಪೆಷಲ್ ಕಾಫಿನಾ? ತುಂಬಾನೇ ಸಂತೋಷ. ಕೈ ಚಾಚೋ ಪರಿಸ್ಥಿತಿ ಬಂದ್ರೆ ಹೇಗಿರುತ್ತೆ ಅಂತ ನಿನಗೆ ಅರ್ಥ ಆಗ್ಬೇಕು. ಆಗ್ಲಾದ್ರೂ ದುಡ್ಡಿನ ಬೆಲೆ ಗೊತ್ತಾಗತ್ತೆ. ಎಷ್ಟು ಹಳ್ಳಿಗಳಲ್ಲಿ ಜನ ಕುಡಿಯೋಕೆ ನೀರಿಲ್ಲದೆ ಒದ್ದಾಡ್ತಾ ಇದ್ದಾರೆ. ಆದ್ರೆ ನೀನು, ನಿಮ್ಮಮ್ಮ ದುಡ್ಡನ್ನ ನೀರಿನ ತರ ಖರ್ಚು ಮಾಡ್ತೀರಾ. ಕಷ್ಟ ಅನ್ನೋದು ಕಾಲಿಂಚ್ ಕೂಡ ಗೊತ್ತಿಲ್ಲ ನಿನಗೆ. ಅದ್ರ ಆಳ ತಿಳಿಲಿ ಅಂತಾನೆ ನಾನು ಈ ರೀತಿ ಮಾಡಿದ್ದು. ಅಜ್ಜಿ, ನೀವು ನನಗೆ ಈ ಮಾತು ಹೇಳ್ತಿದ್ದೀರಾ? ನನ್ನ ಮೊಮ್ಮಗಳು ಸರಿ ಹೋಗ್ತಾಳೆ ಅನ್ನೋ ಭರವಸೆ ಬರ್ತಾ ಇದೆ ಕಮಲಿ. ಸೇಡು ದ್ವೇಷ ಅಂತಿರೋ ಅನಿಕಾ ನಿನ್ ತರನೇ ಆಗ್ಬಿಟ್ರೆ ನಮ್ಮನೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಖಂಡಿತ ಬದಲಾಯ್ತಾಳೆ ಅಜ್ಜಿ. ಹಲೋ ಅಜ್ಜಿ, ಎಲ್ಲಾ ಕ್ರೆಡಿಟ್ಸ್ ಅಲ್ಲೇ ಹೋದ್ರೆ ಹೇಗೆ? ಕಮಲಿ ಅವ್ರನ್ನ ಟ್ರೈನ್ ಮಾಡಿರೋದು ನಾವು. ಹೌದು ಮಿಸ್ಟ್ರೆ, ಒಪ್ಕೋತೀನಿ. ನಾದಿನಿ ಅಲ್ಲ ಬೇಬಿ, ಅತ್ತಿಗೆ ಅವಳು. ಹೌದು, ಅದು ತುಂಬಾ ಮುಖ್ಯ. ಇವಾಗ ಆ ಮುದ್ಕಿ ಹೋಗೋ ಟೈಮ್ ಹತ್ರ ಬಂದಿದೆ. ಅದಕ್ಕೆ ಅವಳು ಓವರ್ ಆಗಿ ಆಕ್ಟ್ ಮಾಡ್ತಿರೋದು. ನನ್ನ ಕಾರ್ಡ್ ನ ಬ್ಲಾಕ್ ಮಾಡ್ಬಿಟ್ಟು ಎಲ್ಲರೂ ಮಜಾ ತಗೋತಿದ್ದಾರೆ. ಅನಿಕಾ has become a big clown to them. ಕ್ಲೌನ್ ಅಂದ್ರೆ ಏನ್ ಬೇಬಿ? ಓ ಸಾರಿ. ಹಾಗಾದ್ರೆ ಇನ್ನು ಮುಂದೆ ನಮ್ಮ ಪರಿಸ್ಥಿತಿ
ಇನ್ನ ವರ್ಸ್ಟ್ ಅಂತಲ್ವಾ? ಓ ಇನ್ನೂ ಆಗ್ಬೇಕಾ ನಿಮ್ಗೆ? ಹಾಗಲ್ಲ ಬೇಬಿ, ನಾವೇನಾದ್ರೂ ಇಮಿಡಿಯೇಟ್ಲಿ ಆಕ್ಷನ್ ತಗೋಬೇಕು. ವಾಟುಡು ಬೇಬಿ, ವಾಟುಡು. ಹೌದಾ? ಹಳ್ಳಿಲಿ ಕಮ್ಲಿ ಅವ್ರದ್ದು ಏನಾದ್ರು ಇಂಟ್ರೆಸ್ಟಿಂಗ್ ವಿಷಯ ಇದೆಯಾ? ಹೇಳು ನಿಂಗೆ. ಹಲೋ ರಿಷಿ ಸರ್, ನಿಮ್ ಕಂಬ್ಲಿ ಪುರಾಣನ ಆಮೇಲೆ ಇಟ್ಕೊಳ್ಳಿ. ಇವಾಗ ಕೇರ ಮಾಡೋಣ, ನಿಮ್ ಹುಡ್ಗಿನ್ ಕರೀರಿ. ನಾನೋಗಿ ಕರ್ಕೊಂಡು ಬರ್ತೀನಿ. ಓ ಬಂದ್ರಲ್ಲ, ನಾವೆದ್ರೆ ಸಾಕು, ಹೃದಯಕ್ಕೆ ಟೆಲಿಪತಿ ಪಾಸ್ ಆಗ್ಬಿಡತ್ತೆ. ಸೀದಾ ಸ್ಟ್ರೈಕರ್ ಹೋಗಿ ಪೌಚ್ಗೆ ಬಿತ್ತು. ಯಾಕೆಂದ್ರೆ ಈಗ ಆಲ್ರೆಡಿ ನಾವು ಹೊಸ್ಲಲ್ಲಿ ನಿಂತಿದ್ದೀವಿ. ಬೀದಿಗೆ ಬಿದ್ದೋದ್ರೆ ಆ ಪರಿಸ್ಥಿತಿ ಊಹಿಸ್ಕೊಳಕ್ಕೂ ಆಗಲ್ಲ. ಗಮನ ಇರ್ಲಿ. ಶಡಪ್ಪ ಮಮ್ಮ, ನಾನ್ ನೋಡ್ಕೋತೀನಿ. ಆಟ ಶುರು ಮಾಡೋಣ. ಇರಿ ಸಾರ್, ಅವಳು ಬರ್ಲಿ, ಅನಿಕನ್ ಕೆಲ್ಸ ಕೊಟ್ಬಿಟ್ಟು ಆಮೇಲೆ ಆಡಮ್ಮ. ನಿಂಗೆ ನೀನೊಸಿ ಸುಮ್ಕಿರವಿ. ಓಯ್ ಅನಿಕಾ, ಬತ್ತೀಯೋ ಇಲ್ವೋ ಈಗ? ಎಷ್ಟು ಅಸಹ್ಯವಾಗಿ ಇರಿಟೇಟ್ ಆಗೋ ತರ ಕರೀತಿದ್ದಾಳೆ ನೋಡಿ ಅಮ್ಮಮ್ಮ. ಅರ್ಥ ಮಾಡ್ಕೋ, ಎನಿಮೆಗಳು ಏನೇನ್ ಪ್ಲಾನ್ ಮಾಡ್ತಾರೆ ಅಂತ ನಾವು ಅವ್ರ ಜೊತೆಗೆ ಇದ್ದು ತಿಳ್ಕೋಬೇಕಲ್ವಾ? ಹಾಗೆ ರಿಷಿ ಕಮಲಿ ಜೊತೆ ಇದ್ದಾನೆ ಅಂದ್ರೆ ಅವರಿಬ್ರು ಏನೇನ್ ಮಾತಾಡ್ತಾರೆ, ಏನೇನ್ ಮಾಡ್ತಾರೆ ಅಂತ ಅದೆಲ್ಲ ನೀನು ನೋಡ್ಬೇಕು, ಕೇಳ್ಬೇಕಲ್ವಾ? ಅಬ್ಬಾ, ಸದ್ಯಕ್ಕೆ ನಾನಂತೂ ಎಸ್ಕೇಪ್ ಆದೆ. ಇನ್ಯಾವ ಬಾತ್ರೂಮ್ ತೊಳಿಯಕ್ಕೆ ಹೇಳ್ತಾಳೋ ಏನೋ, ಹಾಳಾದವಳು ಕರ್ಮ. ಆಗಲ್ಲ, ಜಸ್ಟ್ ಚಿಲ್. ಕರೆದ್ಮ್ಯಾಕೆ ಓಡ್ ಬರ್ಲೇಬೇಕು ಅನಿಕಾ. ಅದೇ ಇನ್ಮ್ಯಾಕ್ ರೂಲು, ಓಕೆನಾ? ಒಳ್ಳೆ ಮಾಕಾಳಮ್ಮನ್ ಪಲ್ಲಕ್ಕಿ ಹಂಗೆ ಮೆಲ್ಲಕ್ಕೆ ಹೆಂಗ್ ಅಲ್ಲಾಡ್ಕೊಂಡ್ ಬರ್ತಾಳ ನೋಡಿ. ಬಿನ್ನೆ ಬರಕ್ಕೇನೆ ಸೊಕ್ಕು ನಿಂಗೆ? ಹಲೋ, ಕರ್ದಿದ ತಕ್ಷಣ ಓಡ್ ಬರಕ್ಕಾಗಲ್ಲ, ಜಸ್ಟ್ ಚಿಲ್. ಓಡ್ ಬರ್ಲೇಬೇಕು ಅನಿಕಾ. ಕಮ್ಲಿ, ನೀನ್ ಅವಳ ಮುಂದೆ ಮಗ ನೀನ್ ಮಡಿಕಬೇಡ. ನಿನಗೆ ಅವಳ ಮ್ಯಾಕ್ ಇನ್ನೂ ಅನುಕಂಪ ಐತೆ ಅಂತ ಅವಳಿಗೆ ಏನಾನ ಗೊತ್ತಾದ್ರೆ ಇನ್ನ ತಲೆ ಮೇಲೆ ಹತ್ ಕುಂತ್ಕೊಂತಾಳೆ ಅಷ್ಟೇ. ಸರ್ ಬನ್ನಿ, ಆಟ ಶುರು ಮಾಡಮ್ಮ.
ಸಾರಿ ಅಮ್ಮಮ್ಮ. ನೋಡಿ, ನನ್ನ ಸುಮ್ಮನೆ ಕೆಟ್ಟೋಳಾಗಿ ಮಾಡಬೇಡಿ. ಓಕೆ? ಮಾಡೋದಕ್ಕೆ ಇನ್ನೇನಿದೆ ಬೇಬಿ? ಸರಿ, ಅವ್ರು ಕರೀತಿದ್ದಾರೆ, ಬನ್ನಿ. ನಾನ್ ಬರ್ಬೇಕಾ? ನಾನ್ ಯಾಕಂತೆ ಅವ್ರಿಗೆ? ನನಗೇನ್ ಗೊತ್ತು, ಏನ್ ಕರ್ಮನೋ. ಬನ್ನಿ. ಆಗಲ್ಲ ಬೇಬಿ, ನನಗಂತ ಕೆಲಸ ಮಾಡಿ 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 ಸೊಂಟ ಇಲ್ಲ ಬಿದ್ದೋಗಿದೆ. ಕಾಲ್ ನೋವು ಮತ್ತು ಜಾಯಿಂಟ್ಸ್ ಎಲ್ಲ ಪೇನ್ ಆಗಿ ನನಗೆ ಎಷ್ಟು ಕಷ್ಟ ಆಗ್ತಿದೆ ಗೊತ್ತಾ? ನಿಂತ್ಕೊಳ್ಳೋಕು ಆಗ್ತಾ, ಸ್ವಲ್ಪ ಹೊತ್ತು ಕೂತ್ಕೊಂಡ್ಬಿಡ್ತೀನಿ. ಹೇಳಿದ್ರೆ ಕೇಳಲ್ಲ ನೀವು. ಬನ್ನಿ. ಬೇಬಿ, ಮೆಲ್ಲಿಗೆ ಬೇಬಿ. ಈ ಜಾಯಿಂಟ್ಸ್ ಎಲ್ಲ ಕಿತ್ಕೊಂಡ್ ಬಂದ್ಬಿಡೋ ತರ ಆಗ್ಬಿಡ್ತಾ ಇದೆ. ಮೆಲ್ಲಿಗೆ ಕಣೆ. ಬೇಬಿ, ನಿಜವಾಗ್ಲೂ ಇವ್ರು ಕರೆದ್ರ ಅಥವಾ ನಿನ್ ಕಂಪ್ನಿಗೋಸ್ಕರ ನನ್ನನ್ನು ಎಳ್ಕೊಂಡ್ ಬಂದ್ಬಿಟ್ಟಿಯೋ? ಕೋಪ ಮಾಡ್ಕೋಬೇಡ ಬೇಬಿ, ನಾನೇ ಮಾತಾಡ್ತೀನಿ. ಕಮಲಿ ಅಮ್ಮ ತಾಯಿ, ಮೊದಲೇ ನನಗೆ ತುಂಬ ವಯಸ್ಸಾಗೋಗಿದೆ. ಅದರಲ್ಲೂ ಬೇರೆ ತುಂಬ ಮಂಡಿ ನೋವಮ್ಮ, ತುಂಬ ಸೊಂಟ ನೋವು. ನಿಂತ್ಕೊಳಕ್ ಆಗ್ತಿಲ್ಲ ನನಗಂತೂ. ತುಂಬ ತಲೆ ಸುತ್ತದಂಗೆ ಆಗ್ತಾ ಇದೆ. ಆದ್ರೂ ಪರವಾಗಿಲ್ಲ ಅಂತ ಮನೆ ಕೆಲಸ ಎಲ್ಲ ಮಾಡಿ ಮುಗಿಸ್ಬಿಟ್ಟಿದ್ದೀನಿ ತಾಯಿ. ನಾನಿನ್ ಹೋಗ್ಬೋದಾ? ಇರಿ ಇರಿ ಇರಿ. ದುರಹಂಕಾರದಲ್ಲಿ ಮೆರೀತಿದ್ದವಳ ಅರ್ಗೋನಜ್ಜಿ ತರ ಈ ಅಡಿಗೆ ಮನೆಗೆ ಸೇರ್ಕೊಂಡು ಬೋಂಡ ಬಜ್ಜಿ ಮಾಡೋದಕ್ ಬಿಟ್ಟಿದ್ದೀರಿ ಅಂದ್ರೆ ನೀವೇನ್ ಉದ್ಧಾರ ಆಗ್ತೀರಾ? ಅದೇನಾಗ್ತೀರಾ ಗೊತ್ತಿಲ್ಲ, ತಿಂಡ್ಕೋತಿಗಳ. ಅಯ್ಯೋ, ನನ್ ಜನ್ಮ, ನನ್ ಜೀವನ ಅದೇನೋ ಏನೋ ಆ ಭಗವಂತನಿಗೇ ಗೊತ್ತು. ಹೃದಯದ ಚಪಡಿಗೆ ಭರವಸೆ ದೀಪವನ ಹಚ್ಚಿಟ್ಟು ಮುತ್ತಿಟ್ಟು ಪ್ರೀತಿ. ಯಪ್ಪ, ನೀವು ಬಿಟ್ರೆ ವಿಡಿಯೋ ಗೇಮ್ಸ್ನು ಗ್ರಾಮೀಣ ಆಟಗಳಾಗಿ ಕನ್ವರ್ಟ್ ಮಾಡ್ಬಿಡ್ತೀರಾ ಅಷ್ಟೇ. ಏನೋ ಸುಟ್ಟಂಗಾಯ್ತಲ್ಲ. ಅನಿಕಾ ಹೊಟ್ಟೆ ಹುಡ್ಕೋತಾ ಇರ್ಬೇಕು ಅಲ್ವಾ ಅನಿಕಾ? ಕೋಣ ಇದಲ್ಲ, ಅದು ಹೇಳಿದ ಕೆಲ್ಸನ ಸರಿಯಾಗಿ ಮಾಡಕ್ಕಿಲ್ಲ. ಕಮ್ಲಿ, ನಿನ್ ಬಟ್ಟೆನೆಲ್ಲ ಏನ್ ಮಾಡೋಳು ನೋಡು. ಒಂದು ಕೆಲ್ಸನೂ ಸರಿಯಾಗಿ ಮಾಡಕ್ಕಿಲ್ವಲ್ಲ. ಏನಂತಿದ್ಯಾ ಈ ಮನೆಯಾಗ ನೀನು? ಹಿಂಗೆ ಸುಮ್ಕಿ ರವಿ, ಸಿಕ್ಕಿದೆ ಚಾನ್ಸ್, ನಾನು 4 ಮಾತು ಅಂದ್ಬಿಡ್ತೀನಿ. ಟೈಮಿಗೆ ಸರಿಯಾಗಿ ಹೊಟ್ಟೆಗೆ ಬೀಳ್ಬೇಕು ಅಂತ ಕೇಳ್ತೇ ತಾನೆ, ಹಂಗೆ ಕೆಲಸ ಮಾಡ್ಬೇಕು ಅಂತ ಗೊತ್ತಾಗಕ್ಕಿಲ್ವಾ? ಅಮ್ಮಮ್ಮ, ಅಲ್ಲಿ ರಿಷಿ ಅಂಡ್ ಕಮ್ಲಿ ಎಷ್ಟು ಹ್ಯಾಪಿ ಆಗಿದ್ದಾರೆ ಗೊತ್ತಾ?
ಅಯ್ಯೋ ಇರ್ಲಿ ಬಿಡು ಬೇಬಿ. ಸದ್ಯಕ್ಕೆ ಇವಾಗ ನಮ್ ಕೈ ಕಟ್ ಹಾಕಿದೆ. ಅವ್ರುಗಳು ಹೇಳ್ದಂಗೆ ನಾವು ಕೇಳಲೇಬೇಕಾಗಿದೆ. ಹಣೆ ಬರ. ಸರಿ ಹೋಗು, ಫ್ರಿಜ್ಜಲ್ಲಿ ಟೀ ಮಾಡೋದಕ್ಕೆ ಹಾಲು ತಗೊಂಡ್ ಬಾ. ಅಷ್ಟ್ರಲ್ಲಿ ನಾನು ಬಜ್ಜಿ ಬಿಡ್ತೀನಿ, ತಿಂದು ಸಾಯ್ಲಿ. ಬೇಗ ಹಾಲು ತಗೊಂಡ್ ಬಾ. ಟೀನೂ ಬೇಕಂತೆ ಮುಂಡೆಬಿಟ್ಟೆ ತಿಂಡು ಕೋತಿಗಳಿಗೆ. ಎಲ್ರೂ ಆಟ ಆಡ್ತಾ ಇದ್ದೀರಾ? ಎಷ್ಟು ದಿನ ಆಯ್ತು ಈ ರೀತಿ ನಮ್ಮನೇಲಿ ಎಲ್ರೂ ಕೂತು ಆಟ ಆಡಿ. ಅಜ್ಜಿ ನೀವು ಬನ್ನಿ ಆಟ ಆಡುವಂತೆ. ಇಲ್ಲ ಇಲ್ಲ, ನೀವು ಆಟ ಆಡಿ. ಅಜ್ಜಿ ಈ ಆಟಕ್ಕೆ ಬರ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನಿಮ್ಗೆ ಇನ್ನೊಂದು ಒಳ್ಳೆ ಆಟ ತೋರಿಸ್ತೀನಿ. ಇಲ್ಲೇ ಕುಂತ್ಕೊಳ್ಳಿ. ಓ, ಅನಿಕಾ ಟೀ ಮಾಡ್ಕೊಂಡ್ ಬಂದಿದ್ದಾಳ. ನೀನು ಇಷ್ಟು ಬೇಗ ಬದಲಾಗ್ತೀಯ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಸೋ ಪ್ರೌಡ್ ಆಫ್ ಯು. ಓಕೆ, ಯು ಗೈಸ್ ಕ್ಯಾರಿ ಆನ್. ನಾನು ರೂಮಿಗೆ ಹೋಗ್ತೀನಿ. ಯಾಕನಿಕಾ? ನನಗೆ ತುಂಬಾ ತಲೆನೋವುತ್ತಿದೆ. ಅಲ್ಗೋ. ಬೆಳಗಿಂದ ಸ್ಯಾನನೆ ಕೆಲಸ ಮಾಡೋಳಜ್ಜಿ, ಪಾಪ. ನೀವ್ ಹೇಳ್ದಂಗೆ ಮಾಡ್ತಿದೀವಿ ಅಜ್ಜಿ, ಇದ್ರಾಗ ನಮ್ದೇನು ಇಲ್ಲ. ಆದ್ರೆ ಇಷ್ಟು ದಿನ ನನಗೆ ಸಂಶಯ ಇತ್ತು. ಈಗ ಅನಿಕಾ ಬದಲಾಗ್ತಾಳೆ ಅನ್ನೋ ನಂಬಿಕೆ ಬಂದಿದೆ. ಅಜ್ಜಿ ನಿಮ್ಗೆ ಬಜ್ಜಿ? ನಾನು ಆಮೇಲೆ ತಿಂತೀನಿ, ನೀನ್ ತಿನ್ನಮ್ಮ. ತಕೊಳ್ಳಿ. ಆಹಾ, ಬಿಸಿ ಬಿಸಿ ಬಜ್ಜಿ, ಬಿಸಿ ಬಿಸಿ ಟೀ, ಸೂಪರ್ ಕಾಂಬಿನೇಷನ್. ಹೋಯ್ತಮ್ಮಮ್ಮ. ಬೇಬಿ ನೀನು ಹಾಗೆಲ್ಲ ಮಾತಾಡ್ಬೇಡ, ನನಗೆ ಭಯ ಆಗುತ್ತೆ. ಬಿಸಾಕು ಚಾಕುನ. ನಿನ್ ಕೋಪನೆಲ್ಲ ಈ ಫೋಟೋ ಮೇಲೆ ತೀರ್ಸ್ಕೊಂಡ್ರೆ ಏನ್ ಪ್ರಯೋಜನ ಬೇಬಿ? ನಿಜವಾಗ್ಲೂ ಅವ್ರ ಪ್ರಾಣ ಹೋಗ್ಬೇಕು. ಅಲ್ವಾ? ನಿಜವಾಗ್ಲೂ ಮಾಡೋಕ್ಕಾಗುವಾಗ ನಾನ್ ಯಾಕೆ ಇವ್ರ ಫೋಟೋ ಚುಚ್ತಾ ಇದ್ದೀನಿ? ಯಾಕೆ ಸರ್? ಸರ್ ಏನ್ ಸರ್ ಇಟ್ಟೋತ್ನಾಗೆ? ಕಮಲಿ ಸಿಗೋವರೆಗೂ ನಾನ್ ಬಿಡಲ್ಲ. ಹಾ, ಏನದು? ಅರೆ ನಾನು ಹೇಳಿದ್ದು ಗುಡ್ ನೈಟ್. ಹೇಳಿ
ಈಚೆ ದೂರ ಹೋಗಿ ಸರ್, ಸ್ಯಾನೆ ಹತ್ರ ಬರ್ತಿದ್ದೀರಾ. ಫಸ್ಟ್ ಗುಡ್ ನೈಟ್ ಹೇಳಿ, ಆಮೇಲೆ ದೂರ ಹೋಗ್ತೀನಿ. ಗುಡ್ ನೈಟ್. ಯಾರ್ ತಪ್ಪು ಅಮ್ಮಮ್ಮ? ಯಾರ್ ತಪ್ಪು? ಅಲ್ಲ, ನಾವಂತೂ ಕೇರ್ಲೆಸ್ ಆಗಿ ಇರ್ಲಿಲ್ವಲ್ಲ ಬೇಬಿ. ನಮ್ ಕೈಲಿ ಆದಷ್ಟು ಪ್ರಯತ್ನ ನಾವು ಮಾಡಿದೀವಲ್ಲ. ಇನ್ಮೇಲೆ ನಮ್ಮಿಂದ ಆದಷ್ಟು ಅಲ್ಲ ಅಮ್ಮಮ್ಮ, ಆಗ್ಲೇಬೇಕು ಅಂತ ಮಾಡ್ಬೇಕು. ಇನ್ನ ನಾನು ಇವಳನ್ನ